ನೀವು ಬಿಗ್ ಬಾಸ್ ಮನೆ ಹತ್ರ ಹೋಗಿ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ನೋಡ್ಬೇಕು ಅಂತ ಹೋಗಿದ್ರಿ ಅಂತ ಗೊತ್ತಾಯ್ತು. ಏನು ಹೋಗಿದ್ರಾ ಬಿಗ್ ಬಾಸ್ ಮನೇಲಿ ಯಾರನ್ನ ಭೇಟಿ ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟಿದ್ರ ನಿಮ್ಮನ್ನ? ಸರ್ ನಾನು ಆಕ್ಚುಲಿ ಬಿಗ್ ಬಾಸ್ ಮನೆಯನ್ನ ನೋಡ್ಬೇಕು ಅಂತ ಆಸೆಯಿಂದ ಹೋಗಿದ್ದೆ. ಅದನ್ನ ವಿಡಿಯೋನು ಕೂಡ ಮಾಡ್ತಾ ಹೊರಟಿವಿ. ಅದನ್ನ ನೋಡೋಣ, ಜಗತ್ತಿಗೆ ತಿಳಿಸೋಣ. ಒಬ್ಬ ಆಟೋ ಡ್ರೈವರ್ ಅನ್ನ ಯಾಕೆ ಬಿಗ್ ಬಾಸ್ ತಗೊಳ್ಳಲ್ಲ? ನೀವು ಆಟೋ ಡ್ರೈವರ್? ಹೌದು, ನಾನು ಆಟೋ ಡ್ರೈವರ್. ಯಾಕೆ ಆಟೋ ಡ್ರೈವರ್ ಅನ್ನ ಬಿಗ್ ಬಾಸ್ ತಗೊಳ್ಳಲ್ಲ ಕೇಳೇ ಬಿಡೋಣ, ಕ್ವಶನ್ ಮಾಡೋಣ ಅಂದ್ಬಿಟ್ಟು ಆಕ್ಚುಲಿ ಆ ಒಂದು ಏನು ರೋಸಾವೇಶವಾಗಿ ನಾವು ಹೊರಟಿವಿ. ಯಾಕೆ ಬಿಗ್ ಬಾಸ್ ಅಲ್ಲಿ ಕ್ವಶನ್ ಮಾಡೋಣ, ನನ್ನ ಆಟೋ ಡ್ರೈವರ್ ಯಾಕೆ ತಗೊಳ್ಳಲ್ಲ ಅನ್ನುವಂಥ ಒಂದು ಉದ್ವೇಗಕ್ಕೆ ಒಳಗಾಗಿ ನಾವು ತುಂಬಾ ಹೊರಟಿವಿ ಸರ್. ಆಕ್ಚುಲಿ ಅಲ್ಲಿ ಹೊರಟ ಮೇಲೆ ಗೊತ್ತಾಯ್ತು, ಅಲ್ಲಿ ಸೆಕ್ಯೂರಿಟಿನ ಕೂಡ ನಮ್ಮನ್ನ ಒಳಗಡೆ ಬಿಡಲ್ಲ ಅಂತ. ಸೆಕ್ಯೂರಿಟಿನ ಒಳಗಡೆ ಬಿಡ್ಲಿ ನಿಮ್ಮನ್ನ? ಹೌದು, ಬಿಟ್ಟಿಲ್ಲ. ಸೆಕ್ಯೂರಿಟಿನ ಹೋಗಿ ಕೇಳಿದ್ರೆ ಇಲ್ಲ 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 ನಾವು ಬಿಡಲ್ಲ ಅಂತ ಅಂದ. ಸರ್ ಒಂದೇ ಒಂದು ಇದ್ ಮಾಡಿ, ದಯವಿಟ್ಟು ಒಳಗಡೆ ಹೋಗಿ ನಾವು ಬರ್ತೀವಿ, ಮಾತಾಡ್ಕ ಬರ್ಬೇಕಾಗಿದೆ ಮುಖ್ಯಸ್ಥರ ಹತ್ರ, ಮತ್ತೆ ಬಿಗ್ ಬಾಸ್ ಟೀಮ್ ಹತ್ರ ನಾವು ಮಾತಾಡ್ಕ ಬರ್ಬೇಕಾಗಿದೆ, ಒಂದೇ ಒಂದು ಅವಕಾಶ ಕೊಡಿ ಅಂತ ಅಂದ್ರೆ, ಅಪ್ಪ ಇಲ್ಲ 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 ಹಂಗೆಲ್ಲ ಬಿಡಕ್ ಆಗಲ್ಲ ಅಂದ್ಬಿಟ್ಟು ಗೇಟ್ ಕ್ಲೋಸ್ ಮಾಡ್ಕೊಂಡು ನಮ್ಮನ್ನ ಕಳಿಸ್ಬಿಟ್ಟ. ಹಂಗಾದ್ರೂ ತುಂಬಾ ನನ್ಗೆ ಅಳು ಬಂತು. ಅಳ್ತಾ ಇದ್ರಿ ಅಂತ ಕೇಳ್ಪಟ್ವಿ. ಅಳು ಬಂತು. ಅಲ್ಲ ಸರ್, ಅಳುವಷ್ಟು ಏಕೆ ಅಷ್ಟೊಂದು ನಿಮ್ಗೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬಿಗ್ ಬಾಸ್ ಮೇಲೆ? ಸರ್ ನೋಡಿ, ನಮಗೂ ಸರ್ ಇವಾಗ ಯಾಕೆ ಅಟ್ಯಾಚ್ಮೆಂಟ್ ಅಂತಂದ್ರೆ, ನಮಗೂ ಒಂದು ಆಸೆ ಇರುತ್ತೆ ಸರ್. ಒಬ್ಬ ಆಟೋ ಡ್ರೈವರು, ಇವಾಗ ನಾನು ಒಂದು 10 ವರ್ಷಗಳಿಂದ ಆಟೋವನ್ನ ಓಡಿಸ್ತಾ ಇದ್ದೀನಿ, ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ನನಗೂ ಒಂದು ಆಸೆಗಳಿರುತ್ತೆ ಸರ್. ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಿಗ್ ಬಾಸ್, ಅದ್ರಲ್ಲಿ ನಾನು ಕಾಣಿಸ್ಕೋಬೇಕು, ನನ್ನ ಒಂದು ಪ್ರತಿಭೆಯನ್ನ ನಾನು ತೋರಿಸ್ಬೇಕು. ಅಂದ್ರೆ ಆಟೋ ಡ್ರೈವರ್ ಯಾರು ಹೋಗ್ಬೇಕು ಅನ್ನೋದು ನಿಮ್ ಇಷ್ಟ ಬಿಗ್ ಬಾಸ್ಗೆ? ಖಂಡಿತ ಸರ್. ಅಲ್ಲ ಸರ್, ಆಟೋ ಡ್ರೈವರ್ ಅಂತ ನೀವಂತ ಇದ್ರಿ, ಅವ್ರು ನೋಡ್ರೆ ಸೆಲೆಬ್ರಿಟಿಗಳು ಕಾಂಟ್ರವರ್ಸಿ ಇರೋರು ಮಾತ್ರ ತಗೋತಾರೆ, ಇನ್ ಆಟೋ ಡ್ರೈವರ್ಗಳ ತಗೋತಾರ? ಸರ್ ಈಗ ಸೆಲೆಬ್ರಿಟೀಸ್ಗಳು ಅಂತ ಅಂದ್ರೆ, ಸೆಲೆಬ್ರಿಟಿ ಈಗ ನೋಡಿ ಸರ್, 10ನೇ ಸೀಸನ್ ಅಲ್ಲಿ ಒಬ್ಬ ಆಫ್ರಿಕಾದಿಂದ ಕರ್ಕ ಬರ್ತಾರೆ. ಅವ್ನು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ ಕರ್ನಾಟಕದಲ್ಲಿ. ಒಬ್ಬ ದುಬೈಯಿಂದ ಒಬ್ಬ ಹೆಣ್ಮಕ್ಳನ್ನ ಕರ್ಕ ಬಂದು ಕನ್ನಡನ ಗೊತ್ತಿರಲ್ಲ, ಅರ್ಧಂಬರ್ಧ ಕನ್ನಡ ಮಾತಾಡ್ತಾ ಇರ್ತಾಳೆ. ಅವಳನ್ನ ಕರ್ಕ ಬಂದು ಮಾತಾಡಿಸ್ತಾರೆ. ಅವಳು ಕೂಡ ಯಾರಿಗೂ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರು ಎಲ್ಲರನ್ನು ಕರ್ಕ ಬಂದು ನೀವು ಬಿಗ್ ಬಾಸ್ ತುಂಬ್ತೀರಾ? ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿ ಬೆಳೆದು ಇಲ್ಲೇ ಆಟೋವನ್ನ ಓಡಿಸ್ತಾ ಸಾವಿರಾರು ಜನಕ್ಕೆ ನಮ್ಮ ಮುಖವನ್ನ ತೋರಿಸ್ತಾ ನಾವು ಬದುಕ್ತಾ ಇದ್ದೀವಿ. ನಮ್ಮ ಕನ್ನಡದವ್ರನ್ನ ಯಾಕೆ ತಗೊಳ್ಳಲ್ಲ? ನಮ್ಮ ಕನ್ನಡದ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಆಟೋ ಡ್ರೈವರ್ಗಳನ್ನ ಯಾಕೆ ತಗೊಳ್ಳಲ್ಲ? ಕ್ಯಾಬ್ ಡ್ರೈವರ್ಗಳನ್ನ ಯಾಕೆ ತಗೊಳ್ಳಲ್ಲ? ಈ ರೀತಿ ಆದದ್ದು ನನ್ನ ಒಂದು ಕ್ವಶನ್ ಸರ್. ಅಲ್ಲ ಸರ್, 10ನೇ ಸೀಸನ್, ಈಗ 11ನೇ ಸೀಸನ್ ನಡೀತಾ ಇದೆ. ಫಸ್ಟ್ನೇ ಸೀಸನ್ ಇಂದನೂ ಕೂಡ ಈ ತರ ಕೂಗ್ಗಳು ಬರ್ತಾ ಇದೆ, ಆದ್ರೂ ಅವ್ರು ಯಾವ್ದು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ. ಹಂಗಾದ್ರೂ ಕೂಡ 11ನೇ ಸೀಸನ್ ಬಂದಿದ್ರು ಕೂಡ ಅದ್ ಯಾವ ನಿರೀಕ್ಷೆಲಿದ್ದೀರಿ ನಮ್ಮಂತವ್ರನ್ನ ತಗೋತಾರೆ ಅಂತ? ಇಲ್ಲ ಸರ್, ತಗೋಬೇಕು. ಯಾಕೆ ತಗೋಬೇಕು ಅಂದ್ರೆ ಸರ್, ಅದನ್ನ ಕೇಳ್ತಾ ಇದ್ದೀನಿ. ಕರ್ನಾಟಕದವನಾಗಿ ನೀವು ಕರ್ನಾಟಕದಲ್ಲಿ ಅಲ್ಲ, ನೀವು ಕರ್ನಾಟಕದವ್ರು ಆದ ತಕ್ಷಣ ತಗೊಳ್ಳೇಬೇಕಾ? ಹೌದು, ನಮ್ಮ ಕರ್ನಾಟಕದಲ್ಲಿ ನೀವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ, ಎಂತೆಂತವ್ರನ್ನ ಬೆಳೆಸ್ತಾ ಇದ್ದೀರಿ, ಎಲ್ಲಿಂದ ಕರ್ಕ ಬಂದು ಬೆಳೆಸ್ತಾ ಇದ್ದೀರಿ. ನಮ್ಮ ಕರ್ನಾಟಕದವರನ್ನ ಯಾಕೆ ಬೆಳೆಸಲ್ಲ ನೀವು? ನಮ್ಮಲ್ಲಿ ಪ್ರತಿಭೆ ಇಲ್ಲ ಅಂದ್ರೆ, ನಮ್ಗೆ ಮಾತಾಡಕ್ ಬರಲ್ಲ ಅಂತಂದ್ರೆ ನೀವು ತಗೋಬೇಡಿ, ಆಯ್ತಾ? ಅವ್ರು ತಗೋಬೇಕು ಅಂದ್ರೆ ಕಾಂಟ್ರವರ್ಸಿ ಇರ್ಬೇಕು, ತುಂಬಾ ಪಬ್ಲಿಸಿಟಿ ಇರ್ಬೇಕು ಸರ್. ಅವ್ರು ತಗೊಳ್ತಾರೆ ಅಂತ ನಾವು ಕಾಂಟ್ರವರ್ಸಿ ಮಾಡ್ಕೊಳಕ್ ಆಗಲ್ಲ, ಆಯ್ತಾ? ನಮ್ಗೆ ಹೆಂಗಪ್ಪ ಅಂದ್ರೆ, ನಾವು ಕಾಂಟ್ರವರ್ಸಿ ಆದ್ರೂ ಪಾಸಿಟಿವ್ ಆಗಿ ಆಗ್ಬೇಕು. ಸಮಾಜಕ್ಕೆ ಒಬ್ಬ ಒಳ್ಳೆಯವನಾಗಿ ನಾನು ಗುರುತಿಸ್ಕೋಬೇಕು. ಒಳ್ಳೆ ರೀತಿ ನಾನು ಕಾಂಟ್ರವರ್ಸಿ ಮಾಡ್ಲಿ, ಯಾರು ಬೇಕಾದ್ರೂ ನನ್ ಕಾಂಟ್ರವರ್ಸಿ ಆಗ್ಲೇಬಾರ್ದು ಅಂತ ಏನಿಲ್ಲ, ಆಗ್ಲಿ. ಆದ್ರೆ ಸಮಾಜಕ್ಕೆ ಏನಾದ್ರು ಉಪಯೋಗ ಆಗ್ಬೇಕು, ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡುವಂತ ಒಂದು ಕಾಂಟ್ರವರ್ಸಿಗಳು ನನ್ನ ಮುಖಾಂತರ ಆದ್ರೆ ನಾನು ಇಷ್ಟಪಡ್ತೀನಿ ಸರ್. ಈಗ ಒಂದ್ ನಿಮಿಷ, ಈಗ ಅಕಸ್ಮಾತ್ ನಿಮ್ಗೆ ಬಿಗ್ ಬಾಸ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಅಲ್ಲಿ ಓದೋಯ್ತು ಅಂದ್ರೆ, ಅಲ್ಲಿಂದ ಏನ್ ಹಣ ಗೆದ್ರೆ ಹಣ ತಗೊಂಡು ಏನ್ ಮಾಡ್ತೀರಿ? ಏನ್ ಕನ್ಸಿದೆ? ಯಾಕೆ ಹೋಗ್ಬೇಕು ನೀವು ಅಲ್ಲಿಗೆ? ಸರ್ ನೋಡಿ, ಇವಾಗ ಅದರಿಂದ ಹಣ ಬಂದ್ರೆ ಒಂದು 50% ಅಷ್ಟು ಬಡವರಿಗೆ ಸಹಾಯ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಯಾಕಂದ್ರೆ ಇವತ್ತು ಊಟಕ್ಕೂ ಕೂಡ ಗತಿ ಇಲ್ಲದೆ ಇರತಕ್ಕಂತ ಸಾವಿರಾರು ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಆಯ್ತಾ? ಅಂತವ್ರಿಗೆಲ್ಲ ನಾವು ಸಹಾಯವನ್ನ ಮಾಡ್ಬೇಕಾಗಿದೆ. ಮನೆಗಳಿರಲ್ಲ ಎಷ್ಟೋ ಜನಕ್ಕೆ, ಎಲ್ಲಿ ಫುಟ್ಪಾತ್ ಅಲ್ಲಿ ಮಲ್ಕೋತಾ ಇರ್ತಾರೆ, ಅಂತವ್ರಿಗೆಲ್ಲ ಒಂದು ಗುಡ್ಸಲ್ಗಳನ್ನ ಕಟ್ಟಿಸಿಕೊಡುವಂತ ಒಂದು ಕೆಲಸ ಆಗ್ಬೇಕಾಗತ್ತೆ. ಇವತ್ತು ನೀವು ಹೇಳ್ಬೋದು ಸರ್ಕಾರ ಮಾಡ್ತಾ ಇಲ್ವಾ ಅವ್ರಿಗೆ ಅಂತ. ಮಾಡದೇ ಇರೋರು, ಅವ್ರನ್ನ ಗುರುತಿಸ್ತೇನೆ ಫುಟ್ಪಾತ್ ಅಲ್ಲೇ ಜೀವನ ನಡೆಸ್ತವ್ರು ಕೋಟ್ಯಾಂತರ ಜನ ಇದ್ದಾರೆ ಸರ್. ಅಂತವ್ರಿಗೂ ಒಂದು ಹೆಲ್ಪ್ ಮಾಡೋದಕ್ಕೆ ನೀವು ಬಿಗ್ ಬಾಸ್ ಹೋಗೇ ಮಾಡ್ಬೇಕಾ? ಬೇರೆ ಯಾವ್ದೇ ಮಾರ್ಗ ಇಲ್ವಾ ಸರ್? ಇವಾಗ ನನ್ಗೆ ಈಗ ನನ್ನ ಏನಾದ್ರು ನೋಡ್ತಾ ಇದ್ರೆ, ನನ್ನ ಒಂದು ಫೇಸ್ ಅನ್ನ ತುಂಬಾ ಜನ ಗೊತ್ತಿರುತ್ತೆ ಸರ್. ಯಾಕೆಂದ್ರೆ ನಂದೇ ಒಂದು ಚಾನಲ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬ್ ಚಾನಲ್. ಅದರಲ್ಲಿ ನಾನು ನಾಯಿಗಳಿಗೆ ಊಟ ಹಾಕೋದಾಗಿರ್ಬಹುದು, ಅದೆಲ್ಲ ಮಾಡ್ತಿದ್ದೀರಾ? ಎಲ್ಲವೂ ಕೂಡ ಮಾಡಿದ್ದೀನಿ ನಾನು. ಆಮೇಲೆ ನೀವು ಆಟೋಗಳಲ್ಲಿ ಕೆಲವ್ರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಿ ಅಂತ ಕೇಳ್ಪಟ್ಟಿದ್ವಿ, ಹೌದಾ? ಸರ್, ಈಗ ಫ್ರೀ ಆಗಿ ಅಂತಂದ್ರೆ ಕಷ್ಟದಲ್ಲಿದ್ದವ್ರು ಖಂಡಿತವಾಗಿ ಕರ್ಕೊಂಡು ಹೋಗ್ತೀವಿ, ಆ ರೀತಿ ಮಾಡಿದ್ವಿ. ಅದಕ್ಕಿಂತ ಹಿಂದೆ ಬಡವರಿಗೆ ಊಟಕ್ಕೆ ಕಾಸು ಕೊಡೋದು, ಇದೆಲ್ಲವನ್ನು ಕೂಡ ಮಾಡಿದ್ದೆ. ನನ್ನನ್ನು ಒಂದಷ್ಟು ಜನ ನೋಡಿದ್ದಾರೆ, ನನಗೂ ಒಂದಷ್ಟು ಜನ
ಗುರ್ತಿಸ್ಬಲ್ರು. ಯಾವಾಗ್ಲೂ ಒಂದೊಂದ್ಸಾರಿ ನನ್ಗೆ ಖುಷಿ ಆಗೋದೇ ಅದೇ, ಈಗ ನೀವು ಸರ್ ನಿಮ್ಗೆ ನೋಡಿದೀನಿ ಸರ್ ನನ್ನ ವಿಡಿಯೋದಲ್ಲಿ ಅಂದ್ಬಿಟ್ಟು ಬಂದು ಒಂದೊಂದ್ಸಾರಿ ಫೋಟೋ ತಗೊಳ್ತಾರೆ, ಅಪ್ರೂಪ ಫೋಟೋ ತಗೊಳ್ತಾರೆ. ಆ ಫೋಟೋ ತಗೊಂಡಾಗ ಹೌದು ನಾನು ಮಾಡಿದ್ದೆಲ್ಲೋ ಸಾರ್ಥಕತೆ ಇದೆ ಅಂತ ನಮ್ಗೆ ಅನ್ಸುತ್ತೆ. ಹಾಗೆ ಸರ್ ನಾವು ಅವ್ರೇನು ಬಿಗ್ ಬಾಸ್ ಇಂದ ಬಂದ್ರೆ ಅದರಲ್ಲಿ ಒಂದು 50% ಅನ್ನ ಬಡವರಿಗೋಸ್ಕರ, ಬಡತನಕ್ಕೋಸ್ಕರ, ಬಡತನ ನಿರ್ಮೂಲನೆಗೋಸ್ಕರ ಎತ್ತಿಡ್ತೀನಿ ಸರ್. ಅದಕ್ಕೋಸ್ಕರ ಆಕ್ಚುಲಿ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಈಗ ಇರುವಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಇವಾಗ ಈಗಿರ್ತಕ್ಕಂಥವ್ರು ಆಕ್ಚುಲಿ ಅದರಲ್ಲಿ ನನಗೆ ಕೆಲವ್ರು ಗೊತ್ತಿದೆ, ಕೆಲವ್ರು ಗೊತ್ತೇ ಇಲ್ಲ. ಯಾರು ಗೊತ್ತಿದೆ? ಗೊತ್ತಿರೋದಿಲ್ಲ ನನ್ಗೆ. ಲಾಯರ್ ಜಗದೀಶ್ ಅವ್ರು ಗೊತ್ತು. ಅವ್ರ ಬಗ್ಗೆ ಹೇಳೋದಾದ್ರೆ ಲಾಯರ್ ಜಗದೀಶ್ ಅವರು ಇತ್ತೀಚೆಗೆ ದರ್ಶನ್ ಅವರನ್ನ ನಾನು ಜೈಲಿಂದ ಬಿಡಿಸ್ಕೊ ಬಂದ್ಬಿಡ್ತೀನಿ, ದರ್ಶನ್ ಅವರನ್ನ ಕುತಂತ್ರದಿಂದ ಒಳಗಡೆ ಹಾಕ್ಸಿದ್ದಾರೆ, ಇದಕ್ಕೆಲ್ಲ ಕಾರಣ ಮುನಿರತ್ನ ಕುತಂತ್ರ ಮಾಡಿ ದರ್ಶನ್ ಅವ್ರನ್ನ ಜೈಲ್ಗೆ ಹಾಕ್ಸಿದ್ದಾನೆ, ಇದನ್ನೆಲ್ಲವೂ ಕೂಡ ಬಯಲಿಗೆ ಎಳಿತೀನಿ ನಾನು. ಬಯಲಿಗೆ ಎಳೆದು ದರ್ಶನ್ ಅವ್ರನ್ನ ಬಿಡಿಸ್ಕೊ ಬರ್ತೀನಿ, ಹೋರಾಟ ಮಾಡ್ತೀನಿ ಅಂತ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿನದ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ರು, ಧರಣಿ ಮಾಡಿದ್ರು, ಧರಣಿ ಮಾಡಿ ಕರೆ ಕೊಟ್ಟಿದ್ರು. ಅದು ನಾವು ಹಂಗೆ ಅನ್ಕೊಂಡ್ವಿ, ಓ ಯಪ್ಪ ಗ್ಯಾರಂಟಿ ಅವನು ಹೋರಾಟ ಮಾಡ್ತಾನೆ, ದರ್ಶನ್ ಅವ್ರನ್ನ ಬಿಡಿಸ್ಕೊ ಬಂದ್ಬಿಡ್ತಾನೆ ಅಂತ ನಾವು ಅನ್ಕೊಂಡಿದ್ವಿ. ವಿಚಿತ್ರ ಅಂದ್ರೆ ಬಿಗ್ ಬಾಸ್ಗೆ ಹೋಗಿ ಕೂತ್ಕೊಬಿಟ್ಟಿದ್ದಾರೆ. ಅಂದ್ರೆ ದರ್ಶನ್ ಇಂಥವ್ರನ್ನ ನಂಬಿಯೇ ಇವತ್ತು ಈ ಪರಿಸ್ಥಿತಿ ಬಂದಿದ್ದು ಅನ್ಸುತ್ತೆ. ಖಂಡಿತ ಸರ್. ಏನು ಅರ್ಧಂಬರ್ಧ ಬೆಂದವರು ಅಂತ ಅಂತಾರಲ್ಲ, ಇಂಥವ್ರನ್ನ ನಂಬ್ಕೊಂಡ್ರೆ ಏನು ಯೂಸ್ ಇಲ್ಲ ನೋಡಿ. ಈಗ ಯಪ್ಪ ಹೋಗಿ ಬಿಗ್ ಬಾಸ್ ಅಲ್ಲಿ ಕೂತ್ಕೊತಾನೆ ಲಾಯರ್ ಜಗದೀಶ್, ಬಿಡಿಸ್ಕೊ ಬರ್ತೀವಿ ಅಂತ ಇವ್ರು ನಂಬ್ಕೊ ಹೋಗಿದ್ರೆ, ಇವ್ರೇನಾದ್ರು ನಂಬ್ಕೊಂಡು ಅವ್ನಿಗೆ ಏನೋ ಕೇಸ್ ಕೊಟ್ಟಿದ್ರೆ ನೀವು ಅಷ್ಟೇ ಅವ್ನು ಪರ್ಮನೆಂಟ್ ಆಗಿ ಜೈಲ್, ಅವ್ನ ಬೇಲು ಕೂಡ ಸಿಗ್ತಿರಲಿಲ್ಲ ಪಾಪ ದರ್ಶನ್ ಅವರಿಗೆ. ಅಂತ ಒಂದು ಸ್ಥಿತಿಗತಿಗೆ ತಂದ್ಬಿಡೋನು ಜಗದೀಶ್. ಅದು ಬಿಟ್ರೆ ನಮ್ಗೆ ಅದ್ರಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇನ್ನೊಬ್ರು ನಮ್ಮ ಚೈತ್ರ ಕುಂದಾಪುರ ಅವರು ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ. ನಮ್ಮ ಹಿಂದೂಗಳಿಗೆ ಹಲವಾರು ಒಂದು ನ್ಯಾಯವನ್ನು ಕೊಡಿಸೋಕ್ಕೂ ಕೂಡ ಅವರು ಒಂದು ಇದು ಮಾಡಿ ಪಣ ತೊಟ್ಟಿದ್ರು. ಆ ರೀತಿ ಒಂದು ಆದ್ರೆ ಅದು ಒಂದು ಮುಖ, ಇನ್ನೊಂದು ಮುಖ ಬಂದು ಹಣ ಆಮಿಷ ಒಡ್ಡಿರು ಅಂತ ಹೇಳಿ ಬಂದಿತ್ತು, ನಿಮ್ಗೆ ಗೊತ್ತಿದ್ಯಾ? ಹೌದೌದು, ಅದು ಕೂಡ ಏನೋ ಕೇಸ್ ಆಯ್ತು, ಅವೆಲ್ಲವೂ ಕೂಡ ನಡೆದಿವೆ ಸರ್. ಅವೆಲ್ಲ ಏನೇನ್ ಕೋರ್ಟ್ಗಳಲ್ಲಿ ಅದೆಲ್ಲ ತೀರ್ಮಾನ ಆಗಿ ಅವೆಲ್ಲ ಏನೇನ್ ಆಗಿವೆ, ಅದು ಅವ್ರಿಗೆ ಬಿಟ್ಟಿತ್ತು, ಅದು ಪರ್ಸನಲ್. ಯಾಕೆಂದ್ರೆ ಅದು ಅವ್ರದ್ದು ಹಿಂಗೆ ಆಗಿರ್ಬಹುದು, ಅವ್ರು ಒಡ್ಡಿದ್ರು, ಆಮಿಷ ಒಡ್ಡಿದ್ರು ಅಥವಾ ಅದು ಆಮಿಷ ಒಡ್ಡಿಲ್ವೋ ಅದು ನಮಗ್ ಗೊತ್ತಿಲ್ಲ. ಅದು ಕೋರ್ಟ್ ಏನ್ ತೀರ್ಮಾನ ಕೊಟ್ಟಿದೆ ಅದು ಅವ್ರಿಗೆ ಸಂಬಂಧಪಟ್ಟಿದೆ, ಅವ್ರದ್ದು ಮುಗಿತು. ಬಟ್ ಅವ್ರು ನಾವು ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಒಬ್ಬ ಹೋರಾಟಗಾರ್ತಿ ನಮ್ಮ ಕರ್ನಾಟಕಕ್ಕೆ ಬೇಕು, ಅವರ ಒಳ್ಳೆತನವನ್ನ ನಾವು ಇಷ್ಟಪಡ್ತೀವಿ ಸರ್. ಅಂದ್ರೆ ಅವ್ರಿಬ್ರನ್ನ ತಗೊಂಡಿರಿ ಸರಿ ಅಂತೀರ? ಹಂಗಾದ್ರೆ ಅವ್ರಿಬ್ರನ್ನ ತಗೊಂಡಿದ್ದು ನನ್ನ ಪ್ರಕಾರ ಓಕೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಂತವ್ರು ಬೇಕು, ಅಂತವರ ಒಂದು ಮುಖವನ್ನ ನಾವು ಪರಿಚಯ ಮಾಡಬೇಕು, ಕರ್ನಾಟಕದ ಜನತೆಗೆ ಪರಿಚಯ ಮಾಡಿದ್ರೆ ಒಂದಷ್ಟು ಒಳ್ಳೇದಾಗತ್ತೆ ಸರ್. ಅವ್ರು ಬಿಟ್ಟು ನೆಕ್ಸ್ಟ್ ಇನ್ಯಾರು ಇಷ್ಟ ಆಗ್ತಾರೆ ನಿಮ್ಗೆ? ನೆಕ್ಸ್ಟ್ ನಮ್ಮ ಇವರು ಆಚಾರ್ಯ ಅನ್ಬಿಟ್ಟು ಒಬ್ರು ಇದ್ದಾರೆ. ಅವರು ಆಕ್ಚುಲಿ ಒಬ್ಬ ಯೂಟ್ಯೂಬರ್, ನಮ್ ರೀತಿನೇ ಒಬ್ಬ ಯೂಟ್ಯೂಬರ್, ರೀಲ್ಸ್ ಗಳೆಲ್ಲ ಮಾಡ್ತಾ ಇದ್ರು. ಅವ್ರನ್ನ ಧನರಾಜ್ ಆಚಾರ್ಯ ಅನ್ಬಿಟ್ಟು ಅವ್ರ ಫುಲ್ ನೇಮ್, ಅವ್ರನ್ನ ತಗೊಂಡಿದ್ದಾರೆ. ಅವ್ರನ್ನ ತಗೊಂಡಿರೋದ್ರಿಂದ ಏನಪ್ಪಾ ಅಂತಂದ್ರೆ ಒಬ್ಬ ಬಡವರ ಮಗ, ನಮ್ ರೀತಿನೇ ಒಂದ್ ಸ್ವಲ್ಪ ಭಯ ಬೀಳ್ತಾನೆ, ಮುಗ್ಧತೆ ಅದೆಲ್ಲವೂ ಇದೆ ಅವನ ಹತ್ರ. ಅವನನ್ನ ತಗೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಬ್ಬ ಬಡವರ ಮಗ ಬೆಳಿಬೇಕು, ಬಡವರ ಮಕ್ಕಳು ಬಿಗ್ ಬಾಸ್ ಅನ್ನ ಗೆಲ್ಬೇಕು. ಹಂಗಾದ್ರೆ ಬಿಗ್ ಬಾಸ್ ಒಳ್ಳೆ ಕೆಲಸನೂ ಮಾಡ್ತಿದ್ದಿಲ್ಲ, ನಿಮ್ ತರದವ್ರನ್ನ ತಗೋತಾ ಇದೆಯಲ್ಲ, ನೀವ್ ಯಾಕೆ ಹಂಗಂತೀರ ಸರ್? ಅಲ್ಲಿ ತಗೊಂಡಿರೋದು ಅವ್ರ ಒಬ್ಬನ ನನ್ನ ಪ್ರಕಾರ, ಬಡವರ ಮಗನ. ಬರೀ ಎಲ್ಲಾರನ್ನೂ ಬಡವ್ರನ್ನ ತಗೊಂಡ್ಬಿಡಕ್ಕಾಗತ್ತ? ಹಂಗಾದ್ರೆ ಅಲ್ಲ, ಪ್ರತಿಭೆ ಇರ್ತಕ್ಕಂಥ ತಗೊಂಡ್ರೆ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಸರ್. ಆಮೇಲೆ ಜೊತೆಗೆ ಗೋಲ್ಡ್ ಸುರೇಶ್ ಅಂತ, ಅವರು ಮೈ ಮೇಲೆ 2 ಕೋಟಿ ಚಿನ್ನ ಇದೆ ಅಂತ 50 ಲಕ್ಷಕ್ಕೆ ಹೋಗೋರೆ ಅಂತ ಜನ ಮಾತಾಡ್ತೀರಿ. ಹೌದು ಸರ್, ಅದು ನಾನು ಮಾತಾಡಿದೆ ಕೆಲವು ಕಡೆ. ನೋಡಿ, 2 ಕೋಟಿ ಚಿನ್ನವನ್ನ ಮೈ ಮೇಲೆ ಹಾಕೊಂಡಿದ್ದಾರೆ, 50 ಲಕ್ಷ ಏನಕ್ಕೆ? ಅವ್ರಿಗೆ ಏನ್ಕಂದ್ರೆ ಏನ್ಕೂ ಅಲ್ವೇ ಅಲ್ಲ. ಅವ್ರ ಬದಲು ಬೇರೆ ಯಾರೋ ಹೋಗ್ಬೇಕು. ಹೌದು, ಬೇರೆಯವ್ರನ್ನ ತಗೊಂಡಿದ್ರೆ 50 ಲಕ್ಷ ಕೊಟ್ಟಿದ್ರೆ ನಮ್ಮಂತವ್ರಿಗೆನೆ ನಾವು ರಾಜ ತರ ಫೀಲ್ ಆಗ್ತಿದ್ವಿ. ಅಂತದ್ರಲ್ಲಿ ಇವತ್ತು ಸರ್ 2 ಕೋಟಿ ಚಿನ್ನವನ್ನ ಹಾಕೊಂಡಿರ್ತಕ್ಕಂಥವ್ರನ್ನ ಒಳಗಡೆ ಕರ್ಕೊಂಡು ಒಂಥರ ಕಾಮಿಡಿ ಪೀಸ್ ತರ ಆಗ್ಬಿಡ್ತು ಬಿಗ್ ಬಾಸ್. ಆಯ್ತಾ? ಅವ್ರಿಗೆ ಏನಕ್ ಬೇಕಾಗಿತ್ತು? ಇಲ್ಲೇ 2 ಕೋಟಿ ಚಿನ್ನ ಇದೆ ಅಂದ್ರೆ ಅವ್ರ ಅವ್ರ ಹಿಂದೆ ಇನ್ನು ಯಾವ ಮಟ್ಟಿಗೆ ಅವ್ರಿಗೆ ಇದು ಬ್ಯಾಕ್ ಗ್ರೌಂಡ್ ಇರ್ಬೋದು ಅಂತ ನಾವು ಇವಾಗಲೇ ಊಹೆ. ಆಮೇಲೆ ಸುದೀಪ್ ಅವ್ರಿಗೆ 3 ಜನ ಬಾಡಿಗಾರ್ಡ್ ಅಂತ, ಇವ್ರಿಗೆ 6 ಜನ ಬಾಡಿಗಾರ್ಡ್ ಜೊತೆ ಬಂದ್ರೆ 6-8 ಜನ ಅಂತ 8 ಜನ ಬಾಡಿಗಾರ್ಡ್ ಅಂತ ಕೇಳ್ಪಟ್ಟೆ. ನನ್ಗೆ ಕ್ವಶನ್ ಉದ್ಭವ ಆಯ್ತು, ಏನಂತಂದ್ರೆ ಅಲ್ಲ ಇವ್ರು ಏನಕ್ ಬಂದಿದ್ದಾರೆ ಇಲ್ಲಿ? ದುಡ್ಡಿಗೆಲ್ಲ ಏನ್ ಅವ್ರಿಗೆ ಅವಶ್ಯಕತೆ ಇಲ್ಲ, ಕೋಟ್ಯಾಂತರ ರೂಪಾಯಿ ಕೊಳಿತೈತೆ, ದುಡ್ಡಂತೂ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಅಲ್ಲಿ. ಇನ್ನೇನು ಹೆಸರು ಮಾಡಕ್ ಬಂದಿದ್ದಾರೆ? ಹೆಸರು ಮಾಡೋ ದುಡ್ಡಿದ್ರೆ ಏನ್? ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಆರಾಮಾಗಿ ಟಿವಿಲಿ ಹೋಗಿ ಕೂತ್ಕೊಂಡು ದುಡ್ಡು ಕೊಟ್ಬಿಟ್ಟು ಒಂದಷ್ಟು ಮಾತಾಡ್ಬಹುದು, ಒಂದಷ್ಟು ಕಾಂಟ್ರವರ್ಸಿಗಳು ಮಾಡ್ಕೋಬಹುದು, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಏನಕ್ಕೆ ಬಂದಿದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ಲಿಲ್ಲ ಒಂದು ಬಿಗ್ ಬಾಸ್ಗೆ. ಅದ್ ಏನ್ಕೆ ಅನ್ನೋದು ನಂಗೆ ಆಕ್ಚುಲಿ ಬಿಗ್ ಬಾಸ್ ನೋಡ್ತಾ ಏನಾದ್ರು ರಿವೀಲ್ ಆಗ್ಬೋದನ್ನ. ಗೋಲ್ಡ್ ಸುರೇಶ್ ಅವ್ರದ್ದು ನೋಡೋಣ, ಅದೊಂದು ನಂಗೆ ಕ್ಯೂರಿಯಾಸಿಟಿ ಇದೆ. ಅದು ಬಿಟ್ರೆ ಬೇರೆ ಇನ್ಯಾರು ಇಷ್ಟ ಆಗ್ತಾರೆ ನಿಮ್ಗೆ? ನನ್ಗೆ ಬಿಗ್ ಬಾಸ್ ಅಲ್ಲಿ ಅದು ಬಿಟ್ರೆ ಇರ್ತಕ್ಕಂಥವ್ರಲ್ಲಿ ಯಾರು ನನ್ಗೇನಂತ ಇದಿಲ್ಲ ಸರ್.
ಎಲ್ಲ ಹೊಸ ಮುಖಗಳು ಮುಖ ಅನ್ಸುತ್ತೆ. ಪರಿಚಯ ಇಲ್ಲ. ಧಾರಾವಾಹಿಗಳಿಂದ ಬಂದಿದ್ದಾರೆ ಕೆಲವರು, ಧಾರಾವಾಹಿಗಳಿಂದ ಬಂದಿದ್ದಾರೆ, ಅವ್ರಿಗೆ ನಮ್ಗೇನು ಅರ್ಥ ಇದಿಲ್ಲ. ಟೋಟಲಿ ಬಿಗ್ ಬಾಸ್ ಕಾರ್ಯಕ್ರಮ ಏನನ್ಸುತ್ತೆ, ಉಪಯೋಗ ಇದೆಯೋ ಉಪಯೋಗ ಇಲ್ವೋ? ಸರ್, ಬಿಗ್ ಬಾಸ್ ಕಾರ್ಯಕ್ರಮ ಉಪಯೋಗ ನಮ್ಮಂತವ್ರಿಗೆ ಏನು ಇಲ್ಲ. ಅಂದ್ರೆ ಒಂದು ಬಡವ್ರ ಮಕ್ಳು ಏನಾದ್ರು ತಗೊಂಡ್ರೆ ಅವ್ರಿಗೆ ಒಂದು ಲೈಫ್ ಸಿಗುತ್ತೇನೋ ಅಂತ ನಂಗೆ ಅನ್ಸುತ್ತೆ. ಆದಷ್ಟು ಬಡವರನ್ನ ತಗೊಂಡ್ರೆ, ಬಡವ್ರ ಮಕ್ಕಳು ತಗೊಂಡ್ರೆ ಅವ್ರೊಂದ್ ಜೀವನ ಕಟ್ಕೋಬಹುದು. ಆ ರೀತಿ ಕೆಲಸಗಳನ್ನ ಅವ್ರು ಮಾಡ್ಬೇಕು ಬಿಗ್ ಬಾಸ್ ನವರು. ಅದು ಬಿಟ್ರೆ ಯಾರಾದ್ರೂ ಒಬ್ಬ ರೈತರನ್ನ ಅಥವಾ ಸಾಧನೆಗಳ ಮಾಡಿರ್ತಕ್ಕಂಥವ್ರನ್ನ, ಒಬ್ಬ ಒಳ್ಳೆ ಗ್ರಂಥಗಳು ಬರೆದಿರೋರು, ಕಾದಂಬರಿಗಳು ಬರೆದಿರೋರು, ಇಂಥವ್ರನ್ನೆಲ್ಲ ದೊಡ್ಡ ದೊಡ್ಡ ಲೇಖಕರುಗಳು, ವಿಜ್ಞಾನಿಗಳು, ಇಂಥವ್ರನ್ನ ಕರೆ ತರ್ಬೇಕು ಸರ್. ಅವಾಗ ಕರೆ ತಂದಾಗ ನಮ್ಗೆ ಅಂತ ಪ್ರೋಗ್ರಾಮ್ ಅನ್ನ ನೋಡೋಕೆ ಇಷ್ಟ ಆಗುತ್ತೆ. ಅಂತವ್ರಂತ ಏನು ಅಂದ್ರೆ ಏನು ಇಲ್ಲ, ಏನೋ ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಾರೆ, ಆಮೇಲೆ ಏನೋ ಅವ್ರ ಬಗ್ಗೆ ಪರಿಚಯನೇ ಇರಲ್ಲ, ಅಂತವ್ರನ್ನ ತಗೊಬಂದ್ ತುಂಬಿಡ್ತಾರೆ. ದುಡ್ಡು ಇರ್ತಾರೆ ಆದ್ರೂ ಅಂತವ್ರು ತಗೊಬಂದ್ ಒಳಗಡೆ ಹಾಕ್ಬಿಡ್ತಾರೆ. ಇದರಿಂದೆಲ್ಲ ಏನ್ ಸಿಗುತ್ತೆ ಅನ್ನೋದು ನನಗಂತೂ ಒಂದು ಗೊತ್ತಿಲ್ಲ. ಈ ರೀತಿ ಸರ್ ಬಿಗ್ ಬಾಸ್ ನಾನು ಹೇಳ್ದಂಗೆ ಒಂದು ಪಾಸಿಟಿವ್ ಕಡೆ ಹೋಗ್ಬೇಕು ಬಿಗ್ ಬಾಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. With your channel, yeah, all the very best. Thank you so much, Anjane. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.